ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಯಿ ಇದೆ ಎಚ್ಚರಿಕೆ ಸಿನಿಮಾದ ಹೀರೋಯಿನ್ ದಿವ್ಯಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೂಲತಃ ಚಿಕ್ಕಮಗಳೂರಿನ ಮಲ್ಲಿಗೆ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಸಿನಿಮಾಗಳನ್ನು ಮಾಡಿದ್ದಾರೆ. ನಾಯಿ ಇದೆ ಎಚ್ಚರಿಕೆ ಸಿನಿಮಾ ಮೂಲಕ ಮತ್ತೊಮ್ಮೆ ನಮ್ಮನ್ನು ಭರ್ಜರಿಯಾಗಿ ರಂಸೋದಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ಮೇಡಮ್, ನಾಯಿ ಇದೆ ಎಚ್ಚರಿಕೆ ವಿಭಿನ್ನ ಮತ್ತು ವಿಶೇಷ ಟೈಟಲ್ ಅಂತಲೇ ಹೇಳಬಹುದು ನಾವು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ಈ ಕಥೆ ನಿಮಗೆ ಯಾಕೆ ಇಷ್ಟ ಆಯಿತು? ಮೇಡಮ್, ಇದು ಆ್ಯಕ್ಚುಲಿ ಹೆಸರೇ ನೀವು ಹೇಳ್ದಂಗೆ ಡಿಫ್ರೆಂಟ್ ಆಗಿದೆ. ನಾಯಿದೆ ಎಚ್ಚರಿಕೆ. ನಾನು ಸ್ಟಾರ್ಟಿಂಗಲ್ಲಿ ಮೂವಿಯವರು ಲೀಲಾ ಮೋಹನ್ ಅವ್ರ ಹತ್ರ ನಾನು ಬಂದಾಗ ಲೈಕ್ ನಾಯಿದೆ ಎಚ್ಚರಿಕೆ ಅಂದ ತಕ್ಷಣ ಬಿ ಅವೇರ್ ಆಫ್ ಡಾಗ್, ಇಲ್ಲೂ ಕೂಡ ನಾನು ಆ ಥರ ಮೂವೀಸ್ ಇದನ್ನ ಕೇಳಿಲ್ಲ. ಸೊ ಅದೇ ನನಗೆ ಅಟ್ರಾಕ್ಟ್ ಆಯಿತು. ಆಮೇಲೆ ಅವ್ರ ಸ್ಟೋರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಂಗೆ ನಿಜವಾಗ್ಲೂ ಮಾಡಬೇಕು ಅಂತ ಅನ್ನಿಸ್ತು. ಅದರಲ್ಲೂ ಕೂಡ ನಾನು ಅವ್ರ ವೈಫ್ ಕ್ಯಾರೆಕ್ಟರಾಗಿ ಮಾಡ್ತಾ ಇದ್ದೀನಿ. ಸೊ ಇದು ಒಂಥರ ಜಾಂಬಿನೂ ಅಲ್ಲ, ಈ ಕಡೆ ಏನೋ ಡೆವಿಲ್ ಅಂತನೂ ಅಲ್ಲ, ಎಲ್ಲ ಒಂಥರ ಮಿಕ್ಸ್ ಆಗಿ ಮಾಡಿದ್ದಾರೆ. ನನಗಂತೂ ಸ್ಟೋರಿ ಕೇಳಿದ್ಮೇಲೆ ತುಂಬ ಇಂಟ್ರೆಸ್ಟ್ ಆಗಿ, ಅದರಲ್ಲೂ ಇದರಲ್ಲಿ ಏನಾಗಿದೆ ಅಂತಂದರೆ ಫಸ್ಟ್ ಟೈಮು ಆಲ್ರೆಡಿ ಲೀಲಾ ಮೋಹನ್ ಅವರು ಬೇರೆ ಹುಡುಗಿನ ಸೆಲೆಕ್ಟ್ ಮಾಡಿದರು. ಸೊ ನನಗೆ ಗೊತ್ತಿರಲಿಲ್ಲ. ನೀವು ಫಸ್ಟ್ ಟೈಮಲ್ಲಿ ಪ್ರೆಸ್ ಮೀಟಿಂಗ್ ನೋಡಿದಾಗ ನೀವು ಅಲ್ಲಿ ನೋಡ್ಬೋದು ಬೇರೆ ಹೀರೋಯಿನ್ ಆಗಿ ಬಂದಿರೋದು. ಸೊ ಅವರು ಬಂದು ಲೀಲಾ ಮೋಹನ್ ಹತ್ರ ಮಾಡ್ತೀನಿ ಅಂತ ಅಂದು ಇದನ್ನ ಶೂಟಿಂಗ್ ಎಲ್ಲ ಮಾಡೋಕ್ಕೆ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಅಡ್ವಾನ್ಸ್ ಆಗಿ ಅಮೌಂಟ್ ಕೂಡ ಇಸ್ಕೊಂಡು ಆ ಹುಡುಗಿ ಎಸ್ಕೇಪು ಹೈದರಾಬಾದಿಗೆ ಹೋಗ್ಬಿಟ್ಟು ಸರ್ ನನಗೆ ಬರೋಕ್ಕಾಗಲ್ಲ, ಅರ್ಜೆಂಟ್ ಇದೆ, ಹಂಗೆ ಹಿಂಗೆ ಅಂತ ಸಡನ್ನಾಗಿ. ಆಮೇಲೆ ಅವ್ರದ್ದು ಲೀಲಾ ಮೋಹನ್ ಅವ್ರದ್ದು ಶೂಟಿಂಗ್ ಇದು ಜಸ್ಟ್ 2 ಡೇಸು. ನಾನು ಅವಾಗ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗ್ಬಿಟ್ಟಿದ್ದೇನೆ. ಸಡನ್ನಾಗಿ ಕಾಲ್ ಮಾಡಿ, ದಿವ್ಯವರೇ ಈ ಥರ ಆಗ್ಬಿಟ್ಟಿದೆ, ನೀವು ಬರಲೇಬೇಕು ಪ್ಲೀಸ್, 2 ಡೇಸಲ್ಲಿ ಶೂಟಿಂಗ್ ಇದೆ ಅಂತ. ನನಗೆ ಏನು ಅಂತ ಗೊತ್ತಿಲ್ಲ, ಸ್ಟೋರಿ ಏನು ಅಂತ ಗೊತ್ತಿಲ್ಲ. ನಾನು ಇಡೀ ಫ್ಯಾಮಿಲಿನ ಕರ್ಕೊಂಡ್ಬಂದಿದ್ದೀನಿ ವಾಪಸ್ಸು, ನಾನು ಶೂಟಿಂಗ್ ಇದೆಯಂತೆ ಹೋಗಬೇಕು ಅಂತ ಅಂದ್ಬಿಟ್ಟು. ಜಸ್ಟ್ ವಿತಿನ್ 2 ಡೇಸಲ್ಲಿ. ಇವಾಗ ಯಾವುದೇ ಒಂದು ಹೀರೋಯಿನ್ ಆಗಲಿ ಮುಂಚೆನೇ ಅವರು ಟ್ರೈನಿಂಗ್ ಕೊಡ್ಬೋದು, ಅಥವಾ ಮುಂಚೆನೇ ಏನಾದರೂ ಅವರಿಗೆ ರೆಡಿ ಮಾಡಿಸೋದಾಗಿರ್ಬೋದು, ಇದೆಲ್ಲ ಆಗುತ್ತೆ. ನಾನು ವಿತಿನ್ 2 ಡೇಸ್ 31st ನಾನು ಹೋಗಿದ್ದೆ ಟ್ರಿಪ್ಗೆ. January 2nd ಶೂಟಿಂಗ್ ಅಂತ ಹೇಳಿದ್ರು. ಅವಾಗಲೇ ಬಂದು ಮಿಡ್ನೈಟ್ ಬಂದು ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಕೊಂಡು 1 ದಿನದಲ್ಲಿ ನಾನು ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೇಗೋ ಮಾಡಿದೆ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಪ್ರೆಸ್ ಮೀಟಿಂಗಲ್ಲಿ ನಾನಿಲ್ಲ. ಆಮೇಲೆ ಮೂವಿ ಎಲ್ಲ ಆದಮೇಲೆ ಅದೇ ಬಟ್ ತುಂಬ ಇಷ್ಟ ಆಯಿತು. ಮೂವಿಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದರು, ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್, ಎಲ್ಲ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರೋದ್ರು. ಮತ್ತು ಡೈರೆಕ್ಟರ್ ಬಂದರು ಕಲಿಗೌಡ ಅವರು. ಸೊ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಬಟ್ ಮೂವಿ ಮಾಡ್ಬೇಕಾದ್ರೆ ತುಂಬ ಕ್ರೇಜ್ ಇತ್ತು ಮೇಡಮ್, ಅದಂತ ಹೇಳ್ಬೋದು. ನೋಡ್ಬೇಕು ನಾವು ಸಿನಿಮಾನ, ಇದರಲ್ಲಿ ಅಂತದ್ದೇನಿದೆ ಅಂತ. ಇದು ಯೂಶಲಿ ಕನ್ನಡದಲ್ಲಿ ಜಾಂಬಿ ಆಗಿರ್ಬೋದು ಅಥವಾ ಈ ರೇಬಿಸ್ ಆಗಿರ್ಬೋದು, ಬೇಸಿಕಲಿ ಇದೊಂದು ನಾಯಿ ಸಬ್ಜೆಕ್ಟೇ. ಸೊ ನಾಯಿದು ರೇಬಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮತ್ತು ಎಲ್ಲರಿಗೂ ಒಂಥರ ಜಾಂಬಿ ಅಟ್ಯಾಕ್ ಆಗೋ ಥರ ಇದು ಮಾಡಿದ್ದಾರೆ. ಸೊ ಇಟ್ ಈಸ್ ಇಂಟ್ರೆಸ್ಟಿಂಗ್. ಈ ಥರ ಸ್ಟೋರಿನ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾರೂ ಕೂಡ ಸ್ಟೋರಿ ಮಾಡಿಲ್ಲ. ಸೊ ಅದನ್ನು ಜನ ನೋಡಿದ್ರೆ ಖಂಡಿತ ಇಷ್ಟಪಡ್ತಾರೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಕ್ರೇಜಿ ಆಗಿದ್ರು, ಎಲ್ಲ ತಮಾಷೆ ಮಾಡಿಕೊಂಡು, ಯಾರೂ ಕೂಡ ಏನು ಅಬ್ಜೆಕ್ಷನ್ ಏನು ಮಾಡ್ದಲೆ ಆರಾಮಾಗಿ ಇದು ಮಾಡಿಕೊಂಡು, ಯಾರೇ ಏನು ತಪ್ಪು ಮಾಡಿದ್ರು, ಎಷ್ಟೇ ಟೇಕ್ಸ್ ತೊಗೊಂಡ್ರು ಕೂಡ ಎಲ್ಲರೂ ಕೂಡ ಪೇಷನ್ಸಿಂದ ಎಲ್ಲ ಚೆನ್ನಾಗಿ ನಡೀತು. ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಇತ್ತು ಶೂಟಿಂಗು. ಇಲ್ಲೂ ಚಿಕ್ಕಮಂಗ್ಳೂರಲ್ಲೂ ಸ್ವಲ್ಪ ದಿನ ಮಾಡಿದ್ರು, ಮತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕೂಡ ಅಲ್ಲೂ ಕೂಡ ಸ್ವಲ್ಪ ದಿನ ಮಾಡಿದ್ರು. ಮತ್ತು ನಮಗೂ ಸಮ್ಟೈಮ್ಸ್ ಸ್ಕೇರಿ ಫೀಲ್ ಬರ್ತಿತ್ತು. ದೆವ್ವದ ಸೀನೆಲ್ಲ ಮಾಡಬೇಕಾದ್ರೆ, ಜಾಂಬಿಗೆ ಸೀನೆಲ್ಲ ಮಾಡಬೇಕಾದ್ರೆ ತುಂಬ ಸ್ಕೇರಿ ಫೀಲ್ ನಮಗೂ ಕೂಡ ಬರ್ತಾಯಿತ್ತು. ಆ್ಯಂಡ್ ಆಲ್ ಓವರ್ ಡೇ 1ಇಂದ ಲಾಸ್ಟ್ವರೆಗೂ ಎಲ್ಲ ಆರಾಮಾಗಿ, ಎಲ್ಲ ಪೇಷನ್ಸ್, ಎಲ್ಲ ಸಪೋರ್ಟಿವ್ ಆಗಿ ಎಲ್ಲರೂ ಆ್ಯಕ್ಟಿಂಗ್ ಮಾಡಿ ಚೆನ್ನಾಗಿತ್ತು. ಬಟ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅಂದರೆ ನನಗೆ ಸಮಾಧಾನ ಇದೆ ಈ ಮೂವಿಲಿ ನಾನು ಹೀರೋಯಿನ್ ಆಗಿ ಮೇನ್ ಲೀಡ್ ಆಗಿ ನಾನು ಮಾಡ್ತಾಯಿದ್ದೀನಿ ಅಂತ. ಸೊ ಅವ್ರ ವೈಫ್ ಕ್ಯಾರೆಕ್ಟರ್ ಆಗಿ ನಾನು ಈ ಮೂವಿಲಿ ನೀವು ಜಾವಗಲ್ ಶ್ರೀನಾಥ್ ಕೇಳಿರಬೇಕು. ಸೊ ಬೇಸಿಕಲಿ ನಾನು ಜಾವಗಲ್ಲಿಂದ ಹುಡುಗಿ. ಸೊ ಹಾಸನ ಡಿಸ್ಟಿಕ್ ಬರುತ್ತೆ, ಬಟ್ ಇರೋದು ಬ್ಯಾಂಗ್ಳೂರಿನಲ್ಲಿ. ಮುಂದೆ ನಿಮಗೆ ಸಿನಿಮಾ ಅಂತ ಬಂದು ಯಾಕೆ ನಿಮ್ಮ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ರಿ ಅಂತ ಹೇಳಿ? ಇವಾಗಿಲ್ಲ ಮೇಡಮ್, ಬಣ್ಣದ ಬದುಕಲ್ಲಿ ಇವಾಗ ಸದ್ಯಕ್ಕೆಲ್ಲ. ನಾನು ಇಂಡಸ್ಟ್ರಿ ಬಿಟ್ಟು ಇದೇ ಲಾಸ್ಟ್ ಮೂವಿ ನಾನು ಮಾಡಿದ್ದು. ಮುಂಚೆ ಎಲ್ಲ ಮಾಡಿದೆ, ಒಂದು 6-7 ಮೂವೀಸ್ ಏನೋ ಮಾಡಿದೆ. ಬಟ್ ಒಂದೇ ಒಂದು ರಿಲೀಸ್ ಆಯಿತು, ನೆನಪಾಗುತ್ತಿಲ್ಲ ಅನ್ನೋ ಮೂವಿ ಮಾತ್ರ ರಿಲೀಸ್ ಆಯಿತು. ಆ್ಯಂಡ್ ಇನ್ನು 3-4 ಮೂವೀಸೆಲ್ಲ ಅರ್ಧ ಬರ್ಧ ಮಾಡಿ ಸ್ಟಾಪ್ ಮಾಡಿದ್ರು. ಸೊ ಅದಾದಮೇಲೆ ನನಗೆ ಫ್ಯಾಮಿಲಿ ಪ್ರೆಷರ್ ಇತ್ತು, ಮೂವಿ ಮಾಡೋದು ಬೇಡ ಅಂತ, ಎಸ್ಪೆಷಲಿ ನನ್ನ ತಾಯಿ. ಸೊ ಇವಾಗ ನಾನು ಇಂಡಸ್ಟ್ರಿಲಿಲ್ಲ, ಯಾವ ಮೂವಿನೂ ಸದ್ಯಕ್ಕೆ ಯಾವುದು ಮಾಡ್ತಾಯಿಲ್ಲ. ಸೊ ನಾನು ಬೇಸಿಕಲಿ ಬಂದು ಯೋಗ ಇನ್ಸ್ಟ್ರಕ್ಟರ್.
ಅದೇ ಅನ್ಕೋತಾ ಇದ್ದೆ ನಿಮ್ಮನ್ನು ನೋಡ್ತಾ ಇದ್ದಾಗ ಯಾವುದೋ ಫಾರಿನ್ ಬ್ಯೂಟಿನ ನೋಡ್ದಂಗೆ ಅನಿಸ್ತಾ ಇದೆಯಲ್ಲ, ಫಾರಿನಿಂದ ಬಂದಂಥ ಹೀರೋಯಿನ್ನ ಇವರು ಚಿಕ್ಕಮಂಗ್ಳೂರು ಬೇರೆ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅನ್ಕೋತಿದ್ದೆ ನಿಮ್ಮನ್ನು ನೋಡುವಾಗ. ಇಲ್ಲ ಆ್ಯಕ್ಚುಲಿ ನಾನು ಎಲ್ಲೇ ಹೊರಗಡೆ ಹೋದರೂ ಕೂಡ ಎಲ್ಲೇ ನಾನು ಮಾತಾಡೋಕೆ ಮೇಡಮ್ ನಿಮಗೆ ಕನ್ನಡ ಬರುತ್ತಾ ಮೇಡಮ್ ಸಡನ್ನಾಗಿ ಅವರು ಹಿಂದಿಲಿ ಮಾತಾಡೋದು ಇಲ್ಲ ಇಂಗ್ಲೀಷ್ನಲ್ಲಿ ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ. ನಾನು ಕನ್ನಡ ಬರುತ್ತಾ ಅಂತ ಸಡನ್ನಾಗಿ ಶಾಕ್ ಆಗ್ತಾರೆ. ಮೇಡಮ್ ನಿಮಗೆ ಕನ್ನಡ ಬರುತ್ತಾ ಅಂತ ನಾನು ಬಾಯ್ಬಿಟ್ಟು ಮಾತಾಡಿದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಕನ್ನಡ ಬರುತ್ತೆ ಅಂತ. ಸೊ ನನ್ನ ಮದರ್ ಟಂಗ್ ಕೂಡ ಕನ್ನಡನೇ, ಕನ್ನಡದ ಮೇಲೆ ತುಂಬ ಅಭಿಮಾನನೂ ಕೂಡ ಇದೆ. ಚೆನ್ನಾಗಿ ಕರೆದು ಬಿಡಿ. ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಎಲ್ಲರೂ ಬರಬೇಕು, ಮೂವಿ ನೋಡಬೇಕು, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ. ಎಲ್ಲರೂ ಬನ್ನಿ ನೋಡಿ, ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.